ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ಆದಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಲಂಚ್ ಬಾಕ್ಸಿಗಾದರೂ ತೊಗೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು. ಡಿಫ್ರೆಂಟಾಗಿ ಒಂದು ಪೂರಿ ರೆಸಿಪಿ ತಿನ್ನಬೇಕು ಅನಿಸಿದರೆ ಇದನ್ನು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಟೇಸ್ಟ್ ಮಾಡ್ದಂಗೆ ಆಗುತ್ತೆ ನೋಡಿರಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಪೂರಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ರುಚಿಯಾದ ಪೂರಿ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ರಿ. ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆವಾಗ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಅರ್ಧಂಬರ್ಧ ನೋಡಿದ್ರೆ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಹಾಗಾದರೆ ನೋಡಿರಿ, ನಾನು ಅಡುಗೆ ಮಾಡುವಂಥ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗಾದರೆ ನೋಡಿರಿ, ನಾನಿವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂಥೇಳಿ. ನಾನಿಲ್ಲಿ ಇವತ್ತು ಅಕ್ಕಿ ಪೂರಿಯನ್ನು ಮಾಡ್ತಾಯಿದ್ದೀನಿ ನೋಡಿ. ಪೂರಿ ಮಾಡ್ತಾಯಿದ್ದೀನಿ ಅಂಥೇಳಿ ನಾನಿಲ್ಲಿ ಅಕ್ಕಿ ಪೂರಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನಾನು 2ರಿಂದ 3 ಗಂಟೆ ನೆನೆಸಿ ಇಟ್ಟಿದ್ದೀನಿ. ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ನೆನೆಸ್ಬೋದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಅಂದರೆ ಫೈನಾಗಿ ನಾವು ದೋಸೆಗೆಲ್ಲ ರುಬ್ತೀವಲ್ವ, ಆ ರೀತಿ ರುಬ್ಬಬೇಕು. ತರಿಯಾಗಿ ಇದ್ದರೆ ಪೂರಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿರಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಗ್ರೈಂಡ್ ಮಾಡಬೇಕು ನೋಡಿರಿ. ಹೀಗೆ ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡಿ ಇದನ್ನೀಗ ಸೈಡಿಗೆ ಎತ್ತಿಡೋಣ. ಇದನ್ನು ಈಗ ಬ್ಯಾಟ್ರ್ ಮಾಡೋಕ್ಕೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಡು ಬಂದಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮುದ್ದೆ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಮೆಥಡ್ನಲ್ಲಿ ಒಂದು ಸಾರಿ ಪೂರಿ ಮಾಡಿ ನೋಡಿರಿ, ನೀವು ತುಂಬ ರುಚಿಯಾಗಿ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಯಾಕೆಂದರೆ ನಾವು ಮಾಮೂಲು ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ಲಿ ಮಾಡಿರ್ತೀವಿ, ಬಟ್ ಈ ಅಕ್ಕಿ ಹಿಟ್ಟಿನಲ್ಲಿ ಮಾಡೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ಒಂದು ಸರ್ತಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಇದನ್ನು ನಿಧಾನಕ್ಕೆ ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾ ಹೋಗ್ರಿ, ಕೈ ಬಿಡಬಾರ್ದು. ನಿಧಾನಕ್ಕೆ ಒಂದು 2ರಿಂದ 3 ನಿಮಿಷದಲ್ಲೇ ಇದು ಗಟ್ಟಿ ಆಗುತ್ತೆ ಹಿಟ್ಟು. ಕೈ ಬಿಟ್ಟರೆ ಗಂಟಾಗುತ್ತೆ ನೋಡಿರಿ. ಚೆನ್ನಾಗಿ ಇದನ್ನು ತಿರುಗಿಸ್ತಾ ನೀವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಅದು ಬೆಂದ ಮೇಲೆ ತಳ ಹಿಡಿಲಾರ್ದೇ ಬರುತ್ತೆ ಅದು ಚೆನ್ನಾಗಿ. ನೀವು ಈ ಥರ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಹಿಟ್ಟನ್ನು ರೆಡಿ ಮಾಡಿಕೊಳ್ಳ್ರಿ. ಈ ಮೆಥಡಲ್ಲಿ ಮಾಡೋದ್ರಿಂದ ಪೂರಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ನಾನು ಹೇಳ್ದಂಗೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ಒಂದು ಹೊಸ ಟೇಸ್ಟನ್ನು ನೀವು ತಿನ್ನಂಗೆ ಆಗುತ್ತೆ. ಹೀಗೇ ಇದು ಹಿಟ್ಟು ಒಂದು ರೆಡಿ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಚೆನ್ನಾಗಿ ನೀವು ಪೇಷನ್ಸಿಂದ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾವು ಇದರಲ್ಲಿ ಅಕ್ಕಿ ನೆನೆಸೋದೊಂದೇ ಟೈಮಿಂಗ್ ನೋಡಿರಿ ಇದೆ, ಇಲ್ಲಾಂದರೆ ಬೇಗನೆ ರೆಡಿ ಮಾಡ್ಕೋಬೋದು. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಿದ್ರೆ ರಾತ್ರಿಯೇ ನೀವು ಅಕ್ಕಿ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಬೇಗನೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾವೇನಾದರೂ ಹೊಸದಾಗಿ ತಿನ್ನಬೇಕು, ಹೊಸ ಟೇಸ್ಟ್ ಮಾಡಬೇಕು ಅಂದಾಗ ಇದನ್ನು ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಗಟ್ಟಿ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ನೋಡಿರಿ, ತಳ ಕೂಡ ಬಿಟ್ಕೊಂಡು ಬರ್ತಾಯಿದೆ. ಇದನ್ನು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿರಿ, ಚೆನ್ನಾಗಿ ಇದನ್ನು ಕಲಿಸ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೂ ನಾವು ಆಮೇಲೆ ಮಿದ್ಕೋಬೋದು, ಬಟ್ ಕೈ ಬಿಡಲಾರ್ದಂಗೆ ಈ ಥರ ನಿಧಾನಕ್ಕೆ ತಿರುಗಿಸ್ರಿ ನೋಡಿರಿ. ಹೀಗೆ ತಳ ಯಾವ ರೀತಿ ಬಿಟ್ಟು ಬರ್ತಾಯಿದೆ ಅಂಥೇಳಿ ಚೆನ್ನಾಗಿ
ಅದು ಕುದಿಬೇಕು, ಮುದ್ದೆ ಆಗಬೇಕು ಅಂತ ಏನಿಲ್ಲ. ಜಸ್ಟ್ ಬಿಸಿಯಾಗಿ ಗಟ್ಟಿ ಆದರೆ ಸಾಕು ನೋಡಿರಿ. ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನಾವು ಯಾಕಂದರೆ ನೀರನ್ನು ಜಾಸ್ತಿ ಹಾಕಿಲ್ಲ ಇಲ್ಲಿ, ನಾವೇನು ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡಿದ್ದು ಅಷ್ಟೇ, ಅದರಲ್ಲೇ ಈ ಬ್ಯಾಟರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಬೇಗನೆ ಗಟ್ಟಿ ಆಗುತ್ತೆ ನೋಡಿರಿ. ಅಕಸ್ಮಾತಾಗಿ ನಿಮ್ಗೇನಾದರೂ ಇದು ಜಾಸ್ತಿ ನೀರಾಗಿ ಸ್ವಲ್ಪ ನೀರು ಥರ ಆಯಿತು ಹಿಟ್ಟು ಅಂದಾಗ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಅಕ್ಕಿ ಹಿಟ್ಟು ಇದ್ದರೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ರಿ. ಆವಾಗ ಹಿಟ್ಟು ನೋಡಿರಿ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ತಳ ಎಲ್ಲ ಬಿಟ್ಕೊಂಡ್ಬಂದಿದೆ. ಈ ಥರ ಬರಬೇಕು ನೋಡಿರಿ. ಇದು ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಾನು ಹೇಳ್ದಂಗೆ ಜಸ್ಟ್ ಬಿಸಿಯಾಗಿ ಗಟ್ಟಿ ಆದರೆ ಸಾಕು. ಈ ಥರ ಸಾಫ್ಟ್ ಆದಂಥ ಬ್ಯಾಟರ್ ಹಿಟ್ಟು ರೆಡಿ ಆಗುತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಈಗ ನೋಡಿ ತಣ್ಣಗಾದ್ಮೇಲೆ ಈ ಥರ ಒಂದು ತಟ್ಟೆಗೆ ಹಾಕಿ ಅಥವಾ ಪರಾತಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿದ್ಕೋಬೇಕು. ಆವಾಗ ಚೆನ್ನಾಗಿ ಹದವಾಗಿ ಬರುತ್ತೆ ಹಿಟ್ಟು. ಸ್ವಲ್ಪ ನಾವು ಕೈಯಿಂದ ಮುಟ್ಟೋಕ್ಕೆ ನಡೆಯುತ್ತೆ ಅಂದಾಗ ಅಷ್ಟು ಬಿಸಿ ಇದ್ದರೆ ಸಾಕು ನೋಡಿರಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ರಿ. ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಸೂಪರ್ ಬರುತ್ತೆ ಇದು ಟೇಸ್ಟು. ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ಮತ್ತು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ನಾದ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿಲ್ಲ, ಯಾಕಂದರೆ ಉಪ್ಪು ನಾವು ಫಸ್ಟೇ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕಿದ್ದೀವಿ. ಹಾಗಾಗಿ ಹಿಟ್ಟನ್ನು ಹಾಕ್ತಾಯಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿದ್ಕೊಳ್ರಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಳ್ರಿ, ಆವಾಗ ಜಾಸ್ತಿ ಅಂಟೋದಿಲ್ಲ ಕೈಗೆ. ನೋಡಿರಿ ಈ ಥರ ನಾನು ಮಾಡಿರೋ ಹಿಟ್ಟು ಗಂಟ ಆಗಿಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಅಕಸ್ಮಾತಾಗಿ ಗಂಟ ಆದರೆ ನೀವು ಚೆನ್ನಾಗಿ ಅದನ್ನು ನಾದ್ಕೊಳ್ರಿ, ಆವಾಗ ಚೆನ್ನಾಗಿ ಕರೆಕ್ಟಾಗಿ ಹದವಾಗಿ ಬರುತ್ತೆ ನೋಡಿರಿ. ನೋಡಿ ಈ ಥರ ರೆಡಿ ಆಗಬೇಕು ಹಿಟ್ಟು. ನಿಮಗೆ ಹೇಳ್ದಂಗೆ ಸ್ವಲ್ಪ ನೀರಾಗಿದ್ರೆ ಗಟ್ಟಿ ಆಗಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಿರಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ರಿ, ಆವಾಗ ಬ್ಯಾಟರು ಕರೆಕ್ಟಾಗಿ ಬರುತ್ತೆ ನೋಡಿರಿ. ಈಗ ನೋಡಿರಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ರಿ. ಹಚ್ಚಿಬಿಟ್ಟು ಇದನ್ನು ರೋಲ್ ಥರ ಮಾಡಿಕೊಳ್ರಿ. ಮಾಡಿ ನಾವು ಇದನ್ನು ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಪೂರಿ ಮಾಡೋದಕ್ಕೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ನಾವಿಲ್ಲಿ ಎಕ್ಸ್ಟ್ರಾ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅಜ್ವೈನ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೀವು ತಿನ್ನಬೇಕಾದ್ರೆ ಯಾವ ಚಟ್ನಿ ಆಗಲಿ ಏನೋ ಅವಶ್ಯಕತೆ ಇರೋದಿಲ್ಲ. ಈ ಥರ ನಿಮಗೆ ಯಾವ ಸೈಜಲ್ಲಿ ಪೂರಿ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಸೈಜಲ್ಲಿ ನೀವು ಉಂಡೆಗಳನ್ನಾಗಿ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಗಾತ್ರದ ಉಂಡೆನ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಪೂರ್ತಿ ದೊಡ್ಡದಲ್ಲ ಸಣ್ಣದಲ್ಲ, ಆ ರೀತಿ ನಾನು ಮಾಡ್ತೀನಿ. ಭಾಳ ಚಿಕ್ಕದಾಗಿ, ತುಂಬ ದೊಡ್ಡದಾಗೂ ಬೇಡ, ತುಂಬ ಸಣ್ಣದಾಗೂ ಬೇಡ. ಈ ಥರ ನೋಡಿರಿ ಮೀಡಿಯಮ್ ಸೈಜಲ್ಲಿ ಉಳ್ಳೆಗಳನ್ನು ಮಾಡಿ ರೆಡಿ ಮಾಡಿಕೊಡ್ರಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ನಾವು ಪೂರಿನ ಒತ್ಕೋಬೋದು, ಲಟ್ಟಿಸ್ಕೋಬೋದು ನೋಡಿರಿ. ಈಗ ಎಲ್ಲ ಇದೇ ರೀತಿ ನಾನು ಮಾಡಿ ತೊಗೊತೀನಿ. ಹಾಗಾದರೆ ಇಲ್ಲಿ ನೋಡಿರಿ ಹೇಗೆ ಲಟ್ಟಿಸ್ಕೋಬೇಕು ಅಂಥೇಳಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಫ್ಲೋರ್ ಮೇಲೆ ಲಟ್ಟಿಸ್ತಾ ಇದ್ದೀನಿ. ಬೇಗ ಆಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೋದು, ಇಲ್ಲಾಂದರೆ ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ಬೋದು. ಎಣ್ಣೆ ಕಂಫರ್ಟ್ ಆಗೋಲ್ಲ ಲಟ್ಟಿಸೋಕ್ಕೆ ಅಂದವರು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟಲ್ಲಿ ಅದ್ಬಿಟ್ಟು ನೀವು ಚೆನ್ನಾಗಿ ಲಟ್ಟಿಸ್ಕೋಬೋದು. ರೌಂಡ್ ಶೇಪಲ್ಲಿ ಬರಲಿಲ್ಲ ಅಂದರೆ ನೀವೇನು ಮಾಡಬೇಕು, ಮನೆಯಲ್ಲಿ ಡಬ್ಬ ಮುಚ್ಚಳ ಎಲ್ಲ ಇರುತ್ತಲ್ಲ ಬಾಕ್ಸಿಂದ, ಅದನ್ನು ತೊಗೊಂಡು ಕರೆಕ್ಟಾಗಿ ಶೇಪ್ ಕೊಟ್ಕೋಬೋದು. ಇಲ್ಲಾಂದರೆ ಲಟ್ಟಿಸ್ಬೇಕಾದ್ರೂ ಈ ಥರ ಕರೆಕ್ಟಾಗಿ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಆಯಿತು. ಡಬಲ್ ಕೆಲಸ ಎಲ್ಲ ಆಗೋಲ್ಲ. ಇವಾಗ ಲಟ್ಟಿಸ್ಬೇಕಾದ್ರೆ ಚೆನ್ನಾಗಿ ಈ ಥರ ನೋಡಿರಿ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಡ್ರಿ. ಈಗ ಇದೇ ರೀತಿ ನಾನು ಎಲ್ಲ ಪೂರಿನೂ ಲಟ್ಟಿಸಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ಬೇಗ ಖಾಲಿ ಮಾಡ್ತಾರೆ ನೋಡಿರಿ, ಇಷ್ಟಪಟ್ಟು ತಿಂತಾರೆ. ನಾವು ಹಾಗೆ ಅಜ್ವೈನು ಮತ್ತು ಕರಿಬೇವು ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಚಟ್ನಿನೇ ಅವಶ್ಯಕತೆ ಇರೋದಿಲ್ಲ, ಹಾಗೇನೆ ನೀವು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಹಚ್ಚಿರಿ, ಅಂದರೆ ಅಂಟ್ಕೊಳ್ಳಲ್ಲ ಜಾಸ್ತಿ. ನೋಡಿ ಲಟ್ಟಿಸ್ಬೇಕಾದ್ರೆ ನಾವು ಚೆನ್ನಾಗಿ ರೌಂಡಾಗಿ ಲಟ್ಟಿಸ್ಬಿಟ್ರೆ ಮುಗೀತು. ಒಂದೇ ಕೆಲಸದಲ್ಲಿ ಆಗಿಬಿಡುತ್ತೆ ನೋಡಿರಿ. ಇದೇ ರೀತಿ
ಎಲ್ಲದನ್ನು ಲಟ್ಟಿಸಿ ತಗೊಳ್ರಿ. ನಾವು ಲಟ್ಟಿಸ್ಬೇಕಾದ್ರೆ ಮೆಣಸಿನ್ಕಾಯಿ ಅದೆಲ್ಲ ಮಧ್ಯೆ ಸಿಗುತ್ತೆ ಅನ್ನೋದಾದರೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೋದು ನೀವು. ಆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಏನು ಅಂಟೋದಿಲ್ಲ, ಜಾಸ್ತಿ ಸಿಕ್ಕೋದಿಲ್ಲ ಮಧ್ಯದಲ್ಲಿ. ನೈಸಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಎಲ್ಲ ಪೂರಿಗಳನ್ನು ನಾನು ಲಟ್ಟಿಸಿ ತೊಗೊಂಡಿದ್ದೀನಿ ನೋಡಿರಿ. ಇದೇ ರೀತಿ ನೀವು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಇಲ್ಲಿ ಕರಿಯೋಕ್ಕೆ ನಾನು ಪೂರಿ ಕರಿಯೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಇದರೆಲ್ಲ ತೇವಾಂಶ ಹೋದ್ಮೇಲೆ ಚೆನ್ನಾಗಿ ಇದಕ್ಕೆ ಇವಾಗ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಪೂರಿ ಚೆನ್ನಾಗಿ ಡಿಪ್ ಆಗಬೇಕು, ಅಷ್ಟು ಎಣ್ಣೆನ ಹಾಕ್ರಿ ನೀವು. ಎಣ್ಣೆಲಿ ಮುಳುಗುವಷ್ಟು ಎಣ್ಣೆನ ಹಾಕ್ರಿ, ಅಂದರೆ ಪೂರಿ ಚೆನ್ನಾಗಿ ಮುಳುಗಬೇಕು ಅದರಲ್ಲಿ, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ಇಲ್ಲಿ ಬಿಸಿ ಆಗಿದೆ ಎಣ್ಣೆ. ಇದಕ್ಕೆ ನಾನು ಇವಾಗ ಲಟ್ಟಿಸ್ಕೊಂಬಂದಂಥ ಎಲ್ಲ ಪೂರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿರಿ. ಇದನ್ನು ಸ್ವಲ್ಪ ಈ ಥರ ಮೇಲಿಂದ ನೀವು ಬಿಸಿ ಎಣ್ಣೆನ ಹಾಕ್ತಾಯಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ ಪೂರಿ. ನೋಡ್ತಾ ಇರ್ಬೋದು ನೀವು ಹೇಗೆ ಉಬ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಟೈಮ್ ತಗೊಳ್ಳಲ್ಲ ಇದು. ಈಗ ಫಸ್ಟಿಂದೆಲ್ಲ ಫ್ರೈ ಆಗಿದೆ. ಈಗ ಎರಡನೇ ಪೂರಿನ ನಾನು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆನ ಚೆನ್ನಾಗಿ ಬಸ್ದುಬಿಟ್ಟು ತೊಗೊಳ್ರಿ. ಹಾಗೇನಾದರೂ ನಿಮ್ಗೆ ಎಣ್ಣೆ ಅನಿಸಿದರೆ ನೀವು ಟಿಶ್ಯೂ ಪೇಪರಲ್ಲಿ ಹಾಕ್ಬೋದು. ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಆವಾಗ ನೀವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದೇ ರೀತಿ ನೋಡಿ, ಮೇಲಿಂದ ಬಿಸಿ ಎಣ್ಣೆ ಹಾಕ್ತಾಯಿದ್ರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ ಪೂರಿ ಎಲ್ಲ ನೋಡಿ. ಇದೇ ರೀತಿ ನೀವು ಕೂಡ ರೆಡಿ ಮಾಡಿಕೊಳ್ರಿ. ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಮಕ್ಕಳು ಮಾಮೂಲೆಲ್ಲ ತಿಂದು ಬೇಜಾರಾದಾಗ ಡಿಫ್ರೆಂಟಾಗಿ ಏನಾದರೂ ಕೇಳ್ತಾ ಇರ್ತಾರೆ, ಅಂಥ ಹೊತ್ತಿನಲ್ಲಿ ನೀವು ಇದನ್ನು ಮಾಡಿಕೊಡ್ಬೋದು ನೋಡಿರಿ. ಅವರಿಗೆ ಖುಷಿ ಆಗುತ್ತೆ. ನಾವು ಮಾಮೂಲು ಎಲ್ಲ ತಿಂತಾ ಇರ್ತೀವಿ ಪೂರಿನ, ಇದೊಂದು ಡಿಫ್ರೆಂಟ್ ಟೇಸ್ಟ್ ಇದೆ ಅಂಥೇಳಿ. ಲಂಚ್ ಬಾಕ್ಸಿಗೆ ಈ ಥರ ಮಾಡ್ಕೊಡ್ತಾಯಿದ್ರೆ ತುಂಬ ಖುಷಿಯಿಂದ ತಿಂತಾರೆ ನೋಡಿರಿ. ಮನೆಯವರಿಗೂ ಕೂಡ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು. ನೋಡಿ ಹೇಗೆ ಎಲ್ಲದು ಲಟ್ಟಿಸಿರುವಂಥ ಎಲ್ಲ ಪೂರಿನೂ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿರಿ. ಇದೇ ರೀತಿ ನೀವು ಕೂಡ ರೆಡಿ ಮಾಡಿಕೊಳ್ರಿ. ಸ್ವಲ್ಪ ಪೇಷನ್ಸಿಂದ ಮಾಡಿರಿ, ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ನೋಡಿ ಎಲ್ಲದು ಇಲ್ಲಿ ಹೇಗೆ ಚೆನ್ನಾಗಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬಸ್ದು ತಗೊಳ್ರಿ. ಇದೇ ರೀತಿ ಎಲ್ಲ ಪೂರಿನೂ ಕರೆದು ತಗೊಳ್ರಿ. ಇಲ್ಲಿ ನೋಡಿರಿ, ನಾನು ಎಲ್ಲ ಪೂರಿನೂ ಕರೆದು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು. ಸೂಪರ್ ಟೇಸ್ಟಿ ಆದಂತಹ ಪೂರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಹಾಗಾದರೆ ನೋಡಿ, ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನನಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಇದೇ ರೀತಿ ನೀವು ಡಿಫ್ರೆಂಟಾದ ಟೇಸ್ಟನ್ನು ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಬಾಯ್.